ನಿಲ್ಲಿ, ಒಂದು ಕ್ಷಣ ನಿಲ್ಲಿ. ಈ ವಿಡಿಯೋ ನೋಡುತ್ತಿರುವ ನೀವು ಇಡವ ರಾಶಿಯಲ್ಲಿ ಹುಟ್ಟಿದವರಾಗಿದ್ದರೆ ಈ ಮುಂದಿನ ಕೆಲವು ನಿಮಿಷಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಏಕೆಂದರೆ ಆಕಾಶದಲ್ಲಿ ಈಗ ನಡೆಯುತ್ತಿರುವ ಗ್ರಹ ಚಲನೆಯು ಸಾಮಾನ್ಯವಾದದ್ದಲ್ಲ. ಇದು ಬರೀ ಜ್ಯೋತಿಷ್ಯ ಅಲ್ಲ, ಇದು ನಿಮ್ಮ ಭವಿಷ್ಯದ ಕದ ತೆಗೆಯುವ ಒಂದು ಅಪೂರ್ವ ಕ್ಷಣ. ನೂರಾರು ವರ್ಷಗಳ ನಂತರ ಮತ್ತೆ ಬರುವ ಒಂದು ಅದ್ಭುತ ಗ್ರಹ ಸಂಯೋಜನೆ ಇಂದು ನಿಮ್ಮ ರಾಶಿಯ ಮೇಲೆ ತನ್ನ ಪೂರ್ಣ ಪ್ರಭಾವ ಬೀರಲು ಸಿದ್ಧವಾಗಿ ನಿಂತಿದೆ. ಹೌದು, ಇಡವ ರಾಶಿಯ ಪ್ರಿಯ ಸ್ನೇಹಿತರೆ, ಈ ಘಟ್ಟದಲ್ಲಿ ನಿಮ್ಮ ಜೀವನ ತಲೆಕೆಳಗಾಗಲಿದೆ ಎಂದರೆ ಅದು ಉತ್ಪ್ರೇಕ್ಷೆಯಲ್ಲ. ನಾನು ನಿಮ್ಮ ಜೊತೆ ಇಂದು ಮನಸ್ಸು ತೆಗೆದು ಮಾತಾಡಲು ಬಂದಿದ್ದೇನೆ. ಎಲ್ಲವನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುತ್ತೇನೆ. ಕೊನೆಯ ತನಕ ನನ್ನ ಜೊತೆ ಇರಿ. ಇಡವ ರಾಶಿ ಎಂದರೆ ಏನು ಗೊತ್ತೇ? ಇದು ಶುಕ್ರನ ರಾಶಿ. ತಾಳ್ಮೆ, ಸ್ಥಿರತೆ ಮತ್ತು ಸೌಂದರ್ಯದ ರಾಶಿ. ಈ ರಾಶಿಯಲ್ಲಿ ಹುಟ್ಟಿದವರಿಗೆ ಕಷ್ಟ ಬಂದರೂ ತಲೆ ಬಗ್ಗಿಸದ ಧೈರ್ಯ ಇರುತ್ತದೆ. ಮಣ್ಣಿನ ರಾಶಿ ಇದು. ಭೂಮಿಯಂತೆ ಸಹಿಸಿ ನಂತರ ಫಲ ನೀಡುವ ಶಕ್ತಿ ಇಡವ ರಾಶಿಯವರ ವಿಶೇಷತೆ. ಆದರೆ ಈ ಘಟ್ಟದಲ್ಲಿ ನಿಮ್ಮ ಆ ತಾಳ್ಮೆಗೆ ಬಹುದೊಡ್ಡ ಪ್ರತಿಫಲ ದೊರೆಯಲಿದೆ. ಗ್ರಹಗಳು ಈಗ ನಿಮ್ಮ ಕಡೆಗೆ ತಿರುಗಿ ನೋಡುತ್ತಿವೆ. ಆಕಾಶದಲ್ಲಿ ಶನಿ, ಗುರು, ರಾಹು ಎಲ್ಲರೂ ಒಟ್ಟಾಗಿ ಚಲಿಸುತ್ತಾ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಶ್ರೀಕಾರ ಹಾಕುತ್ತಿದ್ದಾರೆ. ನೀವು ಎಷ್ಟು ವರ್ಷಗಳ ಕಾಲ ಕಾದಿದ್ದೀರಿ ಎಂದು ನನಗೆ ಗೊತ್ತಿದೆ. ಆ ಕಾಯುವಿಕೆ ಇನ್ನೂ ಮುಗಿಯಲಿದೆ. ಶನಿ ಮಹಾರಾಜ ಈಗ ನಿಮ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ವಿರಾಜಮಾನನಾಗಿದ್ದಾನೆ. ಇದು ಲಾಭ ಸ್ಥಾನ, ಆದಾಯ ಸ್ಥಾನ, ಮಿತ್ರ ಸ್ಥಾನ. ಶನಿ ಈ ಸ್ಥಾನದಲ್ಲಿ ಕುಳಿತಾಗ ಅದು ಇಡವ ರಾಶಿಗೆ ಯೋಗಕಾರಕ ಶನಿ ಎಂದು ಹೇಳಲಾಗುತ್ತದೆ. ನಿಮ್ಮ ಹಳೆಯ ಶ್ರಮ, ಹಳೆಯ ಬೆವರು, ಹಳೆಯ ಕಣ್ಣೀರು ಇವೆಲ್ಲ ಫಲ ನೀಡಲು ಸಜ್ಜಾಗಿದೆ ಎಂದು ಶನಿ ಹೇಳುತ್ತಿದ್ದಾನೆ. ಇದು ಸಣ್ಣ ವಿಷಯವಲ್ಲ ಸ್ನೇಹಿತರೆ. ಶನಿ ಮಹಾರಾಜ ಬಹಳ ನಿಧಾನವಾಗಿ ಚಲಿಸುತ್ತಾನೆ, ಆದರೆ ಆತ ಕೊಡುವ ಫಲ ಬಹಳ ದೀರ್ಘಕಾಲ ಉಳಿಯುತ್ತದೆ. ಅದಕ್ಕೆ ಹೇಳೋದು, ಶನಿ ಬಂದರೆ ಮನೆ ಮೊದಲು ಆಗುತ್ತೆ ಅಥವಾ ಮನೆ ಖಾಲಿಯಾಗುತ್ತೆ. ಆದರೆ ಇಡವ ರಾಶಿಗೆ ಈ ಘಟ್ಟದಲ್ಲಿ ಶನಿ ಮನೆ ತುಂಬಿಸಲು ಬಂದಿದ್ದಾನೆ, ಮನಸ್ಸು ತುಂಬಿಸಲು ಬಂದಿದ್ದಾನೆ. ಆದ್ದರಿಂದ ಭಯಪಡದಿರಿ, ಖುಷಿಯಿಂದ ಮುಂದಿನ ಮಾತು ಕೇಳಿ. ರಾಹು ನಿಮ್ಮ ರಾಶಿಯ 10ನೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಇದು ಕರ್ಮಸ್ಥಾನ, ವೃತ್ತಿ ಸ್ಥಾನ. ರಾಹು ಅಲ್ಲಿ ಇರುವಾಗ ನಿಮ್ಮ ಹೆಸರು ಸಮಾಜದಲ್ಲಿ ಮಿಂಚಲಿದೆ. ಹೊಸ ಅವಕಾಶಗಳು ಅನಿರೀಕ್ಷಿತ ರೀತಿಯಲ್ಲಿ ಬರಲಿವೆ. ಯಾರೂ ಊಹಿಸಿರದ ಸ್ಥಳದಿಂದ ಸಹಾಯ ಬರಲಿದೆ. ರಾಹು ಇರುವ ಕಡೆ ಅಚ್ಚರಿ ಇರುತ್ತದೆ. ರಾಹು ಇರುವ ಕಡೆ ಬದಲಾವಣೆ ಇರುತ್ತದೆ. ಮತ್ತು ಆ ಬದಲಾವಣೆ ಇಡವ ರಾಶಿಯ ನಿಮ್ಮ ವೃತ್ತಿ ಜೀವನದಲ್ಲಿ ಅಚ್ಚಳಿಯದ ಹೆಜ್ಜೆ ಮೂಡಿಸಲಿದೆ. ಕೇತು 4ನೇ ಸ್ಥಾನದಲ್ಲಿ ಇದ್ದಾಗ ಮನೆ ಮತ್ತು ಹೃದಯದ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಎಂದು ಹೇಳುತ್ತಾನೆ ಜ್ಯೋತಿಷ್ಯ. ಅದರ ಬಗ್ಗೆ ಸ್ವಲ್ಪ ಸಮಯದ ನಂತರ ವಿವರವಾಗಿ ಹೇಳುತ್ತೇನೆ. ಈಗ ಗುರುವಿನ ಬಗ್ಗೆ ಮಾತಾಡೋಣ. ಏಕೆಂದರೆ ಗುರು ಈಗ ನಿಮ್ಮ ರಾಶಿಗೆ ಒಂದು ಅದ್ಭುತ ಸಂದೇಶ ತಂದಿದ್ದಾನೆ. ಗುರು ಪೇರ್ಚಿ ಎಂಬ ಮಾತು ಕೇಳಿದ್ದೀರಾ? ಗುರು ಒಂದು ರಾಶಿಯಿಂದ ಮತ್ತೊಂದಕ್ಕೆ ಹೋಗುವ ಆ ಮಹಾಪ್ರಯಾಣ. ಗುರು ಮಹಾರಾಜ್ ಈಗ ನಿಮ್ಮ ರಾಶಿಯ 2ನೇ ಸ್ಥಾನದಲ್ಲಿ ಸಂಚರಿಸುತ್ತಿದ್ದಾನೆ. ಇದು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ. ಇಲ್ಲಿ ಗುರು ಕುಳಿತರೆ ಮಾತಿಗೆ ಶಕ್ತಿ ಬರುತ್ತದೆ, ಹಣಕ್ಕೆ ದಾರಿ ತೆರೆಯುತ್ತದೆ, ಕುಟುಂಬ ಸಂಬಂಧ ಗಟ್ಟಿಯಾಗುತ್ತದೆ, ಮನೆಯಲ್ಲಿ ಶುಭ ಸಮಾರಂಭಗಳ ಗಾಳಿ ಬೀಸಲಾರಂಭಿಸುತ್ತದೆ. ಇದನ್ನು ಓದುತ್ತಿರುವ ನೀವು ಬಹಳ ದಿನಗಳಿಂದ ಒಂದು ನಿರ್ದಿಷ್ಟ ಆಸೆ ಇಟ್ಟುಕೊಂಡಿದ್ದೀರಾ. ಮನೆ ಕಟ್ಟಬೇಕು ಅಂತಲೋ, ಒಳ್ಳೆಯ ಕೆಲಸ ಸಿಗಬೇಕು ಅಂತಲೋ, ಮದುವೆಯಾಗಬೇಕು ಅಂತಲೋ ಅಥವಾ ಸಾಲ ತೀರಿಸಬೇಕು ಅಂತಲೋ ಕನಸು ಕಂಡಿದ್ದೀರಾ. ಈ ಘಟ್ಟದಲ್ಲಿ ಆ ಕನಸಿಗೆ ರೆಕ್ಕೆ ಮೂಡಲಿದೆ ಎಂದು ಗ್ರಹಗಳ ಲೆಕ್ಕ ಹೇಳುತ್ತಿದೆ. ಆದರೆ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ, ಗ್ರಹಗಳು ಅವಕಾಶ ಕೊಡಬಹುದು, ಆದರೆ ನೀವು ಅದನ್ನು ಉಪಯೋಗಿಸಿಕೊಳ್ಳಬೇಕು. ಗ್ರಹ ಬಲ ಇದ್ದರೂ ಕೈಕಟ್ಟಿ ಕೂತರೆ ಯಾವ ಫಲವೂ ಸಿಗದು. ಕ್ರಿಯೆ ಇದ್ದಲ್ಲಿ ಮಾತ್ರ ಗ್ರಹ ಬಲ ನೆರವಾಗುತ್ತದೆ. ಆದ್ದರಿಂದ ಈ ಘಟ್ಟದಲ್ಲಿ ಸೋಮಾರಿತನ ಬಿಡಿ, ಪ್ರಯತ್ನ ಮಾಡಿ. ಆ ಪ್ರಯತ್ನಕ್ಕೆ ಗ್ರಹಗಳು ಕೈ ಜೋಡಿಸಿ ನಿಂತಿದ್ದಾರೆ. ಇನ್ನು ಅಡ್ಡಗಾಲು ಯಾರಿಗೂ ಹಾಕಲು ಸಾಧ್ಯವಿಲ್ಲ. ಇದು ನಿಮ್ಮ ಸಮಯ. ಈಗ ಮಾತಾಡೋಣ ವೃತ್ತಿಯ ಬಗ್ಗೆ. ನಿಮ್ಮಲ್ಲಿ ಕೆಲವರು ಉದ್ಯೋಗದಲ್ಲಿ ಇದ್ದಾರೆ, ಕೆಲವರು ವ್ಯಾಪಾರ ಮಾಡುತ್ತಿದ್ದಾರೆ, ಮತ್ತೆ ಕೆಲವರು ಹೊಸ ಕೆಲಸ ಹುಡುಕುತ್ತಿದ್ದಾರೆ. ಎಲ್ಲರಿಗೂ ಒಂದೊಂದು ವಿಶೇಷ ಸಂದೇಶ ಇದೆ. ರಾಹು 10ನೇ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಕೆಲಸದ ಜಗತ್ತಿನಲ್ಲಿ ಒಂದು ಅನಿರೀಕ್ಷಿತ ಬದಲಾವಣೆ ಬರಲಿದೆ. ಯಾರೂ ನಿರೀಕ್ಷಿಸದ ಒಂದು ಅವಕಾಶ ನಿಮ್ಮ ಬಾಗಿಲು ತಟ್ಟಲಿದೆ. ಇದನ್ನು ಬಿಡಬೇಡಿ. ಈ ನೇಮಕಾತಿ, ಈ ಪ್ರಮೋಷನ್, ಈ ಹೊಸ ಯೋಜನೆ, ಈ ಹೊಸ ವ್ಯಾಪಾರ ಒಪ್ಪಂದ ಇವೆಲ್ಲ ಈ ಘಟ್ಟದಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ತರುವ ಸಂದೇಶಗಳು ಎಂದು ತಿಳಿಯಿರಿ. ಉದ್ಯೋಗಿಗಳಾಗಿರುವ ನೀವು ಕೇಳಿ, ಈ ನೇರ ಮಾತು ನಿಮಗಾಗಿಯೇ ಹೇಳುತ್ತಿದ್ದೇನೆ. ನೀವು ಎಷ್ಟು ದಿನ ಕಷ್ಟಪಟ್ಟಿದ್ದೀರಿ, ಎಷ್ಟು ರಾತ್ರಿ ಕೆಲಸ ಮಾಡಿದ್ದೀರಿ, ಎಷ್ಟು ಬಾರಿ ನಿಮ್ಮ ಶ್ರಮ ಗುರುತಿಸಲ್ಪಡದೆ ಹೋಗಿದೆ ಅಂತ ಬೇಸರ ಪಟ್ಟಿದ್ದೀರಿ. ಆ ದಿನಗಳು ಈಗ ಮುಗಿಯುತ್ತಿವೆ. ಶನಿ 11ನೇ ಸ್ಥಾನದಲ್ಲಿ ಇರುವ ಕಾರಣ ನಿಮ್ಮ ಮೇಲಧಿಕಾರಿಗಳ ಕಣ್ಣಿಗೆ ನಿಮ್ಮ ಶ್ರಮ ಬಿದ್ದೇ ಬೀಳುತ್ತದೆ. ನಿಮ್ಮ ಸಾಧನೆ ಗುರುತಿಸಲ್ಪಡುತ್ತದೆ, ಪ್ರಶಂಸೆ ಬರುತ್ತದೆ, ಸಂಬಳ ಏರಿಕೆ ಬರುತ್ತದೆ, ಹೊಸ ಜವಾಬ್ದಾರಿ ನಿಮ್ಮ ಹೆಗಲಿಗೆ ಬರುತ್ತದೆ.
ಅದನ್ನು ಸ್ವೀಕರಿಸಿ. ಯಾಕೆಂದರೆ ಆ ಜವಾಬ್ದಾರಿ ನಿಮ್ಮ ಮುಂದಿನ ಏಳಿಗೆಯ ಮೊದಲ ಮೆಟ್ಟಿಲು. ವ್ಯಾಪಾರ ಮಾಡುತ್ತಿರುವ ಇಡವ ರಾಶಿಯವರಿಗೆ ಹೇಳುತ್ತೇನೆ, ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ತಿರುವು ಬರಲಿದೆ. ಹೊಸ ಗ್ರಾಹಕರು ಬರಲಿದ್ದಾರೆ. ಹೊಸ ಮಾರ್ಕೆಟ್ ತೆರೆದುಕೊಳ್ಳಲಿದೆ. ಯಾರೋ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ನಿಮ್ಮ ವ್ಯಾಪಾರಕ್ಕೆ ಒಳ್ಳೆಯ ಮಾತು ಹೇಳುವ ಸಮಯ ಇದು. ಭಾಗಿದಾರಿಕೆ ವ್ಯಾಪಾರ ಮಾಡುತ್ತಿರುವವರು ಎಚ್ಚರಿಕೆಯಿಂದ ಇರಿ. ಪಾಲುದಾರರ ಜೊತೆ ಎಲ್ಲ ಒಪ್ಪಂದ ಬರವಣಿಗೆಯಲ್ಲಿ ಇಟ್ಟುಕೊಳ್ಳಿ. ಏಕೆಂದರೆ ರಾಹು ಇರುವ ಕಡೆ ಒಂದು ಅಪ್ರಾಮಾಣಿಕ ಶಕ್ತಿ ಸುತ್ತಲೂ ಇರಬಹುದು. ಆ ಶಕ್ತಿಯಿಂದ ಎಚ್ಚರದಿಂದ ಇದ್ದರೆ ನಿಮ್ಮ ವ್ಯಾಪಾರ ಈ ಘಟ್ಟದಲ್ಲಿ ಗಗನಕ್ಕೆ ಏರಲಿದೆ. ಯಾವ ಶಕ್ತಿಯೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಗ್ರಹಗಳ ಲೆಕ್ಕ ಸ್ಪಷ್ಟವಾಗಿ ಹೇಳುತ್ತಿದೆ. ಈಗ ಹಣಕಾಸಿನ ಬಗ್ಗೆ ಮಾತಾಡೋಣ. ಇಡವ ರಾಶಿಯ ಸ್ನೇಹಿತರೆ, ಗುರುಧನ ಸ್ಥಾನದಲ್ಲಿ ಕುಳಿತಿರುವ ಈ ಸಮಯದಲ್ಲಿ ಹಣ ಹರಿದು ಬರಲಿದೆ. ಒಂದಲ್ಲ ಎರಡು ಮೂಲಗಳಿಂದ ಆದಾಯ ಬರಲಿದೆ. ನೀವು ಯಾರಿಗೋ ಸಾಲ ಕೊಟ್ಟಿದ್ದೀರಾ ಅಥವಾ ಹಣ ಕಳೆದುಕೊಂಡಿದ್ದೀರಾ? ಆ ಹಣ ಈ ಘಟ್ಟದಲ್ಲಿ ವಾಪಸ್ಸು ಬರುವ ಶಕ್ತಿಯಿದೆ. ಹೂಡಿಕೆ ಮಾಡಿದ್ದೀರಾ? ಆ ಹೂಡಿಕೆ ಫಲ ನೀಡಲು ಸಜ್ಜಾಗಿದೆ. ಸ್ಥಿರ ಆಸ್ತಿ ಖರೀದಿ ಅಥವಾ ಮಾರಾಟದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಈ ಘಟ್ಟ ಅದಕ್ಕೆ ಶುಭ ಸಮಯ. ಶನಿ 11ನೇ ಸ್ಥಾನದಲ್ಲಿ ಇರುವಾಗ ದೀರ್ಘಕಾಲೀನ ಹೂಡಿಕೆ ಮಾಡಿದರೆ ಅದು ಭವಿಷ್ಯದಲ್ಲಿ ಬಂಗಾರದ ಮೊಟ್ಟೆ ಇಡುವ ಕೋಳಿಯಾಗುತ್ತದೆ. ಆದರೆ ಒಂದು ಎಚ್ಚರಿಕೆ, ಅನಗತ್ಯ ಖರ್ಚು ಮಾಡಬೇಡಿ. ಸಿಕ್ಕ ಹಣವನ್ನು ಉಳಿಸಿ, ಬೀರು ತುಂಬಿಸಿ, ಭವಿಷ್ಯ ಭದ್ರ ಮಾಡಿ. ಅದುವೇ ಶನಿ ಮಹಾರಾಜನ ಬೋಧನೆ. ಈಗ ಒಂದು ಮಹತ್ವದ ಸಂಗತಿ ಹೇಳಬೇಕಿದೆ. 150 ವರ್ಷಗಳಿಗೊಮ್ಮೆ ಬರುವ ಒಂದು ಅಪೂರ್ವ ಗ್ರಹ ಬಲ ಈಗ ಇಡವ ರಾಶಿಯ ಮೇಲೆ ಪ್ರಭಾವ ಬೀರುತ್ತಿದೆ. ಶನಿ ಮತ್ತು ರಾಹು ಏಕಕಾಲದಲ್ಲಿ ಈ ರೀತಿ ಅನುಕೂಲಕರ ಸ್ಥಾನದಲ್ಲಿ ಇರುವ ಈ ಜೋಡಿ ಬೆರಳ ಮೇಲೆ ಎಣಿಸುವಷ್ಟು ಬಾರಿ ಮಾತ್ರ ಸಾಧ್ಯ. ಇದು ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲ ಎಂದು ನಂಬಿ, ದೇವರು ನಿಮಗಾಗಿ ಒಂದು ವಿಶೇಷ ಗ್ರಹ ವ್ಯೂಹ ರಚಿಸಿ ಕಳಿಸಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಿ, ಅದರ ಲಾಭ ತೆಗೆದುಕೊಳ್ಳಿ. 100% ನಡೆಯಲಿರುವ ಒಂದು ಅದ್ಭುತ ಬದಲಾವಣೆ ನಿಮ್ಮ ಜೀವನದಲ್ಲಿ ಕಾಯುತ್ತಿದೆ. ಅದಕ್ಕೆ ನೀವು ಸಿದ್ಧರಾಗಿ. அடுத்த 15 ನಾಳ್ಗಳಲ್ಲಿ ನಡೆಯಲಿರುವ 3 ಮಹಾ ಘಟನೆಗಳ ಬಗ್ಗೆ ಈಗ ಹೇಳುತ್ತೇನೆ. ಇದನ್ನು ಓದಿ ಬಿಸಾಡಬೇಡಿ. ಇದನ್ನು ಮನಸ್ಸಿನಲ್ಲಿ ಗಟ್ಟಿ ಹಿಡಿದುಕೊಳ್ಳಿ, ಏಕೆಂದರೆ ಇದು ನಿಮ್ಮ ಜೀವನದಲ್ಲಿ ನಿಜವಾಗಿ ಘಟಿಸಲಿದೆ ಎಂದು ಆಕಾಶದ ಗ್ರಹಗಳು ಸಾಕ್ಷಿ ಹೇಳುತ್ತಿವೆ. ಮೊದಲ ಘಟ್ಟ, அடுத்த 7 ನಾಳ್ಗಳಲ್ಲಿ ನಿಮ್ಮ ವೃತ್ತಿ ಅಥವಾ ವ್ಯಾಪಾರದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬರಲಿದೆ. ಅದು ಒಂದು ಫೋನ್ ಕರೆ ಆಗಿರಬಹುದು, ಒಂದು ಇಮೇಲ್ ಆಗಿರಬಹುದು, ಒಂದು ಭೇಟಿ ಆಗಿರಬಹುದು. ಆ ಸಂದೇಶ ಸಣ್ಣದಾಗಿ ಕಾಣಿಸಬಹುದು, ಆದರೆ ಅದರ ಒಳಗೆ ನಿಮ್ಮ ಭವಿಷ್ಯ ಅಡಗಿದೆ. ಆ ಕ್ಷಣ ಬಂದಾಗ ಎಚ್ಚರದಿಂದ ಇರಿ. ಆ ಅವಕಾಶ ಕಳೆದುಕೊಳ್ಳಬೇಡಿ. ರಾಹು 10ನೇ ಸ್ಥಾನದಲ್ಲಿ ಇರುವ ಈ ಸಮಯದಲ್ಲಿ ಅಂಥ ಅವಕಾಶ ತಪ್ಪಿಹೋದರೆ ಪಶ್ಚಾತ್ತಾಪ ಆಗಬಹುದು. ಸ್ಪಷ್ಟ ಮನಸ್ಸಿನಿಂದ ನಿರ್ಧಾರ ತೆಗೆದುಕೊಳ್ಳಿ. 2ನೇ ಘಟ್ಟ, அடுத்த 10 ನಾಳ್ಗಳಲ್ಲಿ ಹಣಕಾಸಿಗೆ ಸಂಬಂಧಿಸಿದ ಒಂದು ದೊಡ್ಡ ಮಾತು ನಡೆಯಲಿದೆ. ಸಾಲ ಮನ್ನಾ ಆಗಬಹುದು. ಅನಿರೀಕ್ಷಿತ ಹಣ ಬರಬಹುದು. ಯಾವ ಸ್ಥಳದಿಂದ ಅಂತ ಊಹಿಸಲಾಗದ ಆದಾಯ ಮಾರ್ಗ ತೆರೆದುಕೊಳ್ಳಬಹುದು. ಗುರು ಧನ ಸ್ಥಾನದಲ್ಲಿ ಇರುವ ಕಾರಣ ಈ ಧನ ಯೋಗ ಬಲಶಾಲಿಯಾಗಿದೆ. ಆ ಹಣ ಬಂದಾಗ ದುಂದುವೆಚ್ಚ ಮಾಡಬೇಡಿ. ಸರಿಯಾದ ಜಾಗದಲ್ಲಿ ಹೂಡಿ. ಭವಿಷ್ಯ ಸುರಕ್ಷಿತ ಮಾಡಿ. 3ನೇ ಘಟ್ಟ, ಇದು ಅತ್ಯಂತ ಭಾವನಾತ್ಮಕ ಘಟನೆ. அடுத்த 14 ನಾಳ್ಗಳಲ್ಲಿ ನಿಮ್ಮ ಕುಟುಂಬ ಅಥವಾ ಪ್ರೀತಿ ಸಂಬಂಧದಲ್ಲಿ ಒಂದು ಮಹತ್ವದ ಮಾತು ನಡೆಯಲಿದೆ. ಬಹಳ ದಿನಗಳಿಂದ ಮನಸ್ಸಿನಲ್ಲಿ ಇದ್ದ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿದೆ. ಬಹಳ ದಿನಗಳಿಂದ ಒಡಕಾಗಿದ್ದ ಒಂದು ಸಂಬಂಧ ಮತ್ತೆ ಜೋಡಿಕೊಳ್ಳಲಿದೆ. ಅಥವಾ ಮದುವೆ ವಿಷಯದಲ್ಲಿ ಒಂದು ಶುಭ ಸಂದೇಶ ಬರಲಿದೆ. ಗುರುಧನ ಸ್ಥಾನದಲ್ಲಿ ಕುಳಿತಿರುವ ಕಾರಣ ಕುಟುಂಬ ಸಂಬಂಧ ಗಟ್ಟಿಯಾಗಲಿದೆ. ಆ ಕ್ಷಣ ಬಂದಾಗ ಮನಸ್ಸು ತೆರೆದಿಡಿ. ಅಹಂಕಾರ ಬಿಡಿ. ಪ್ರೀತಿ ಮಾಡಿ. ಜೀವನ ಸುಂದರ ಆಗಲಿದೆ. ಇನ್ನು ಪ್ರೀತಿ ಮತ್ತು ಮದುವೆ ಬಗ್ಗೆ ಮಾತಾಡೋಣ. ಇಡವ ರಾಶಿ ಶುಕ್ರನ ರಾಶಿ ಎಂದು ಹೇಳಿದ್ದೇನಲ್ಲ. ಶುಕ್ರ ಎಂದರೆ ಪ್ರೀತಿಯ ಗ್ರಹ, ಸೌಂದರ್ಯದ ಗ್ರಹ, ಕಲೆಯ ಗ್ರಹ. ನಿಮ್ಮ ರಾಶಿಗೆ ಮೂಲ ಗ್ರಹ ಶುಕ್ರ ಇರುವ ಕಾರಣ ಪ್ರೀತಿ ಸಂಬಂಧಗಳಲ್ಲಿ ನೀವು ಸ್ವಲ್ಪ ಹೆಚ್ಚೇ ಭಾವನಾತ್ಮಕರು. ಆ ಭಾವನೆ ನಿಮ್ಮ ಶಕ್ತಿ, ಆದರೆ ಕೆಲವೊಮ್ಮೆ ನಿಮ್ಮ ದೌರ್ಬಲ್ಯವೂ ಆಗಬಹುದು. ಈ ಘಟ್ಟದಲ್ಲಿ ಮದುವೆ ಆಗಬೇಕು ಎಂದು ಕಾಯುತ್ತಿರುವ ಹುಡುಗ ಹುಡುಗಿಯರಿಗೆ ಒಂದು ಶುಭ ಸಂದೇಶ ಇದೆ. ಗುರುಧನ ಸ್ಥಾನದಲ್ಲಿ ಇರುವ ಈ ಕಾಲದಲ್ಲಿ ಮದುವೆ ಮಾತುಕತೆ ಫಲನ ಈಡಲಿದೆ. ಇಷ್ಟು ದಿನ ಕಾದ ನಿಮಗೆ ಈ ಘಟ್ಟ ಉತ್ತರ ಕೊಡಲಿದೆ. ಮನೆಯಲ್ಲಿ ಮದುವೆ ಮಾತು ನಡೆಯಲಿದೆ. ಶ್ರೇಷ್ಠ ಜೋಡಿ ಸೇರಲಿದೆ ಎಂದು ಆಕಾಶ ಸಾಕ್ಷಿ ಹೇಳುತ್ತಿದೆ. ಮದುವೆ ಆದವರಿಗೆ ಹೇಳುತ್ತೇನೆ, ಕೇತು 4ನೇ ಸ್ಥಾನದಲ್ಲಿ ಇರುವ ಕಾರಣ ಮನೆಯ ವಾತಾವರಣದಲ್ಲಿ ಒಂದು ಸ್ವಲ್ಪ ಉದ್ವಿಗ್ನತೆ ಇರಬಹುದು. ಜೀವನ ಸಂಗಾತಿಯ ಜೊತೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಜಗಳ ಆಗಬಹುದು. ಆ ಜಗಳ ಮನಸ್ಸಿನಲ್ಲಿ ದೊಡ್ಡದು ಮಾಡಬೇಡಿ. ಮೊಬೈಲ್ ಇಟ್ಟು ಮಾತಾಡಿ. ಮನಸ್ಸು ಬಿಚ್ಚಿ ಮಾತಾಡಿ. ಗ್ರಹ ಕಾರಣ ಇದ್ದರೂ ನಿಮ್ಮ ಮಾತಿನ ಸಿಹಿ ಆ ಗ್ರಹ ಶಕ್ತಿಯನ್ನು ಗೆಲ್ಲಬಲ್ಲದು. ಸಂಬಂಧ ಬಿಡಿಸಿ ಮುಂದೆ ಸಾಗಬೇಡಿ. ಗ್ರಹ ಸ್ಥಿತಿ ಬದಲಾಗುತ್ತದೆ. ಪ್ರೀತಿ ಶಾಶ್ವತ ಆಗಲಿ ಎಂದು ಹಾರೈಸುತ್ತೇನೆ. ಪ್ರೇಮ ಸಂಬಂಧದಲ್ಲಿ ಇರುವ ಯುವ ಸ್ನೇಹಿತರಿಗೆ ಹೇಳುತ್ತೇನೆ,
ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ನಿಮ್ಮ ಮನಸ್ಸು ಅರ್ಥ ಮಾಡಿಕೊಳ್ಳುವ ಸಮಯ ಈಗ ಬಂದಿದೆ. ನಿಮ್ಮ ಭಾವನೆ ಮತ್ತೊಮ್ಮೆ ಹೇಳಿ. ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಗ್ರಹ ಬಲ ಇರುವಾಗ ಹೃದಯ ತೆಗೆದು ಮಾತಾಡಿ. ಉತ್ತರ ಸಕಾರಾತ್ಮಕ ಬರಲಿದೆ ಎಂದು ಜ್ಯೋತಿಷ್ಯ ಹೇಳುತ್ತಿದೆ. ಆದರೆ ಒಂದು ಷರತ್ತು ಇದೆ, ಸಂಬಂಧದಲ್ಲಿ ಪ್ರಾಮಾಣಿಕರಾಗಿರಿ, ಮೋಸ ಮಾಡಬೇಡಿ. ಏಕೆಂದರೆ ರಾಹು ಕಾಲದಲ್ಲಿ ಮೋಸ ಬಹುಬೇಗ ಹೊರಗೆ ಬರುತ್ತದೆ. ಆರೋಗ್ಯದ ಬಗ್ಗೆ ಮಾತಾಡೋಣ. ಇಡವ ರಾಶಿಯ ಸ್ನೇಹಿತರೆ, ಗ್ರಹ ಬಲ ಎಷ್ಟೇ ಇದ್ದರೂ ಶರೀರ ಸರಿ ಇದ್ದರೆ ಮಾತ್ರ ಎಲ್ಲ ಲಾಭ ಅನುಭವಿಸಲು ಸಾಧ್ಯ. ಶನಿ ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀರುತ್ತಿರುವ ಕಾರಣ ಶರೀರದಲ್ಲಿ ಸ್ವಲ್ಪ ಆಲಸ್ಯ ಇರಬಹುದು, ಮೈ ಭಾರ ಎನಿಸಬಹುದು. ಆಹಾರದ ಬಗ್ಗೆ ಸ್ವಲ್ಪ ಗಮನ ಬೇಕು. ಸಿಹಿ ಅತಿಯಾಗಿ ತಿಂದರೆ ಸಕ್ಕರೆ ರೋಗ ಬರಬಹುದು ಎಂದು ಜ್ಯೋತಿಷ್ಯ ಎಚ್ಚರಿಸುತ್ತಿದೆ. ಕಿವಿ ಮತ್ತು ಗಂಟಲಿನ ತೊಂದರೆ ಬರದಂತೆ ಎಚ್ಚರ ವಹಿಸಿ. ಕೇತು 4ನೇ ಸ್ಥಾನದಲ್ಲಿ ಇರುವ ಕಾರಣ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ರಾತ್ರಿ ನಿದ್ರೆ ಸರಿಯಾಗಿ ಬರದೇ ಇರಬಹುದು. ಮನಸ್ಸಿನಲ್ಲಿ ಅನಗತ್ಯ ಚಿಂತೆ ಸುಳಿಯಬಹುದು. ಇದಕ್ಕೆ ಒಂದು ಸರಳ ಪರಿಹಾರ ಇದೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ 5 ನಿಮಿಷ ಸ್ವಸ್ಥ ಉಸಿರಾಟ ಮಾಡಿ. ದೇವಾಲಯಕ್ಕೆ ಹೋಗಿ ಧ್ಯಾನ ಮಾಡಿ. ಮನಸ್ಸು ಶಾಂತ ಆದರೆ ಶರೀರವೂ ಶಾಂತ ಆಗುತ್ತದೆ. ಶನಿ ಕಾಲದಲ್ಲಿ ಶಿಸ್ತು ಮಾತ್ರ ನಿಮ್ಮನ್ನು ರಕ್ಷಿಸಬಲ್ಲದು. ನೀರು ಸಾಕಷ್ಟು ಕುಡಿಯಿರಿ, ವ್ಯಾಯಾಮ ಮಾಡಿ. ಶರೀರ ದೇವಾಲಯ ಎಂದು ನಂಬಿ ಅದನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ವಿದ್ಯಾರ್ಥಿಗಳಾಗಿರುವ ಇಡವ ರಾಶಿಯ ಸ್ನೇಹಿತರೆ, ನಿಮಗಾಗಿ ಒಂದು ವಿಶೇಷ ಸಂದೇಶ ಇದೆ. ಗುರು ಧನ ಸ್ಥಾನದಲ್ಲಿ ಇರುವ ಕಾರಣ ಬುದ್ಧಿ ತೀಕ್ಷ್ಣವಾಗಲಿದೆ. ನೀವು ಓದಿದ್ದು ಬೇಗ ನೆನಪಿನಲ್ಲಿ ಉಳಿಯಲಿದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಿರುವ ನೀವು ಈ ಘಟ್ಟದಲ್ಲಿ ನಿಮ್ಮ ಕನಸಿನ ಫಲಿತಾಂಶ ಕಾಣಲಿದ್ದೀರಿ. ನಂಬಿ, ಓದಿ, ಶ್ರಮ ಮಾಡಿ. ಗ್ರಹ ಬಲ ನಿಮ್ಮ ಜೊತೆ ಇದೆ. ಆದರೆ ಓದು ಬಿಟ್ಟು ಗ್ರಹ ಬಲ ಒಂದೇ ಸಾಕು ಎಂದು ಕೂರಬೇಡಿ. ಗ್ರಹ ಬಲ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ನೀಡುತ್ತದೆ. ನಿಮ್ಮ ಪ್ರಯತ್ನಕ್ಕೆ ಬದಲು ಮಾಡಲು ಯಾವ ಗ್ರಹಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಕಠಿಣ ಪರಿಶ್ರಮ ಮಾಡಿ ಮತ್ತು ಫಲ ಪಡೆಯಿರಿ. ವಿದೇಶ ಅವಕಾಶದ ಬಗ್ಗೆ ಕನಸು ಕಾಣುತ್ತಿರುವ ಇಡವ ರಾಶಿಯ ಸ್ನೇಹಿತರಿಗೆ ಒಂದು ಸಂತೋಷದ ಸುದ್ದಿ ಇದೆ. ರಾಹು 10ನೇ ಸ್ಥಾನದಲ್ಲಿ ಇರುವ ಕಾರಣ ವಿದೇಶ ಸಂಪರ್ಕ ಮತ್ತು ಅವಕಾಶ ಈ ಘಟ್ಟದಲ್ಲಿ ನಿಮ್ಮ ಕದ ತಟ್ಟಲಿದೆ. ವೀಸಾ ತೊಂದರೆ ಇದ್ದವರಿಗೆ ಅದು ಬಗೆಹರಿಯಲಿದೆ. ವಿದೇಶದಲ್ಲಿ ಕೆಲಸ ಮಾಡುತ್ತಿರುವ ನೀವು ನಿಮ್ಮ ಸ್ಥಾನ ಮತ್ತಷ್ಟು ಭದ್ರ ಆಗಲಿದೆ ಎಂದು ಇಳಿಯಿರಿ. ವಿದೇಶ ಪ್ರಯಾಣದ ಅವಕಾಶ ಬಂದರೆ ಅದನ್ನು ಬಿಡಬೇಡಿ. ಆ ಪ್ರಯಾಣ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಹೊಸ ದೇಶ, ಹೊಸ ಜನ, ಹೊಸ ಅವಕಾಶ ಇವೆಲ್ಲ ಈ ಘಟ್ಟದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡಲಿದೆ ಎಂದು ಗ್ರಹ ಸಾಕ್ಷಿ ಹೇಳುತ್ತಿದೆ. ಈಗ ಆಧ್ಯಾತ್ಮ ಮತ್ತು ದೈವ ಸಂಬಂಧದ ಬಗ್ಗೆ ಒಂದು ಮಾತು ಹೇಳಬೇಕು. ಇಡವ ರಾಶಿಯವರಿಗೆ ಈ ಘಟ್ಟದಲ್ಲಿ ಧರ್ಮ ಭಾವನೆ ಹೆಚ್ಚಾಗಲಿದೆ. ದೇವರ ಕಡೆ ಮನಸ್ಸು ತಿರುಗಲಿದೆ. ಏನಾದರೂ ಒಂದು ಪ್ರತಿಜ್ಞೆ ಮಾಡಿದ್ದೀರಾ? ದೇವರ ಹರಕೆ ಹೇಳಿದ್ದೀರಾ? ಆ ಹರಕೆ ತೀರಿಸಿ. ದೇವರ ಋಣ ತೀರಿಸಿ. ಶನಿ ಕಾಲದಲ್ಲಿ ಕರ್ಮ ಸಂಬಂಧ ಬಹಳ ಮಹತ್ವದ್ದಾಗಿ ಬಿಡುತ್ತದೆ. ಹಿಂದೆ ಮಾಡಿದ ಒಳ್ಳೆಯ ಕೆಲಸ ಈಗ ಫಲ ನೀಡುತ್ತದೆ. ಹಿಂದೆ ಮಾಡಿದ ತಪ್ಪು ಈಗ ಅನುಭವಕ್ಕೆ ಬರಬಹುದು. ಆದ್ದರಿಂದ ಮಾನವೀಯತೆಯಿಂದ ಬದುಕಿ. ಯಾರಿಗಾದರೂ ತೊಂದರೆ ಕೊಟ್ಟಿದ್ದರೆ ಕ್ಷಮೆ ಕೇಳಿ. ಯಾರನ್ನಾದರೂ ನೋಯಿಸಿದ್ದರೆ ಸರಿ ಮಾಡಿ. ಕರ್ಮ ಶುದ್ಧ ಆಗಲಿ. ಆಗ ಗ್ರಹ ಬಲ ಮತ್ತಷ್ಟು ಹೆಚ್ಚಾಗುತ್ತದೆ. ಪ್ರತಿದಿನ ಮನೆಯ ದೇವರ ಮನೆಯ ಮುಂದೆ ಒಂದು ದೀಪ ಹಚ್ಚಿ. ಶನಿ ದೇವರಿಗೆ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚಿ. ಗುರುವಾರ ಗುರು ದೇವಾಲಯಕ್ಕೆ ಹೋಗಿ ಶ್ರೀ ಗಣೇಶನ ಪ್ರಾರ್ಥನೆ ಮಾಡಿ. ಹಸಿದವರಿಗೆ ಊಟ ಕೊಡಿ. ಬಡ ಮಕ್ಕಳಿಗೆ ಸಹಾಯ ಮಾಡಿ. ಇವು ಸಣ್ಣ ಕೆಲಸ ಎಂದು ಕಾಣಬಹುದು, ಆದರೆ ಇವು ಗ್ರಹ ದೋಷ ನಿವಾರಣೆ ಮಾಡುವ ಬಹುದೊಡ್ಡ ಉಪಾಯ. ಕೇತು ದೋಷ ನಿವಾರಣೆಗೆ ಗಣೇಶ ಪ್ರಾರ್ಥನೆ ಮಾಡಿ. ರಾಹು ದೋಷ ನಿವಾರಣೆಗೆ ಭೈರವ ಪ್ರಾರ್ಥನೆ ಮಾಡಿ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮೀ ದೇವಿಯ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ರಾಶಿ ದೇವತೆಯ ಆಶೀರ್ವಾದ ಪಡೆಯುವ ಉತ್ತಮ ದಾರಿ. ಈಗ ಒಂದು ಮಹತ್ವದ ಎಚ್ಚರಿಕೆ ಕೊಡಬೇಕು. ಈ ಘಟ್ಟದಲ್ಲಿ ಕೆಲವು ಮರೆಯಾದ ಶತ್ರುಗಳು ನಿಮ್ಮ ವಿರುದ್ಧ ಕೆಲಸ ಮಾಡಬಹುದು. ನಂಬಿದ ಜನ ಮೋಸ ಮಾಡಬಹುದು. ಹಿಂದಿನಿಂದ ಚಾಡಿ ಹೇಳಬಹುದು. ರಾಹು ಇರುವ ಕಡೆ ಈ ಅಪಾಯ ಇದ್ದೇ ಇರುತ್ತದೆ. ಆದ್ದರಿಂದ ಯಾರನ್ನಾದರೂ ಬೇಗ ನಂಬಬೇಡಿ. ನಿಮ್ಮ ಯೋಜನೆ ಎಲ್ಲರಿಗೂ ಹೇಳಬೇಡಿ. ಮೌನ ನಿಮ್ಮ ರಕ್ಷಾ ಕವಚ್. ಶ್ರಮ ನಿಮ್ಮ ಶಸ್ತ್ರ. ವಿಶ್ವಾಸ ನಿಮ್ಮ ಶಕ್ತಿ. ಈ 3 ಇದ್ದರೆ ಯಾವ ಶತ್ರುವು ನಿಮ್ಮನ್ನು ಮುಟ್ಟಲಾರ. ಕೋರ್ಟು ಅಥವಾ ಕಾನೂನು ವಿವಾದ ಇರುವ ಇಡವ ರಾಶಿಯ ಸ್ನೇಹಿತರಿಗೆ ಹೇಳುತ್ತೇನೆ, ಈ ಘಟ್ಟದಲ್ಲಿ ನ್ಯಾಯ ನಿಮ್ಮ ಕಡೆ ಇರಲಿದೆ. ಹಲವು ದಿನಗಳಿಂದ ನಿಂತ ವ್ಯಾಜ್ಯ ಚಲಿಸಲಿದೆ. ಒಳ್ಳೆಯ ತೀರ್ಪು ಬರಲಿದೆ. ನ್ಯಾಯ ತಡವಾಗಿ ಬರಬಹುದು, ಆದರೆ ಶನಿ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಆ ತೀರ್ಪು ನಿಮ್ಮ ಪರ ಇರಲಿದೆ ಎಂದು ಗ್ರಹಗಳ ಲೆಕ್ಕ ಹೇಳುತ್ತಿದೆ. ಆಶೆ ಕಳೆದುಕೊಳ್ಳಬೇಡಿ. ಧೈರ್ಯ ಬಿಡಬೇಡಿ. ಸತ್ಯದ ದಾರಿ ಯಾವಾಗಲೂ ಗೆಲ್ಲುತ್ತದೆ. ಇನ್ನು ಕುಟುಂಬ ಮತ್ತು ಮನೆ ಬಗ್ಗೆ ಮಾತಾಡೋಣ. ಗುರುಧನ ಕುಟುಂಬ ಸ್ಥಾನದಲ್ಲಿ ಇರುವ ಕಾರಣ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿಯಲಿದೆ. ಹಿರಿಯರ ಆಶೀರ್ವಾದ ದೊರಕಲಿದೆ. ಮಕ್ಕಳ ಭವಿಷ್ಯಕ್ಕೆ ಒಳ್ಳೆಯ ದಾರಿ ತೆರೆಯಲಿದೆ. ಮನೆ ಖರೀದಿ ಅಥವಾ ನಿರ್ಮಾಣ ಯೋಜನೆ ಇರುವ ನೀವು ಈ ಘಟ್ಟ ಶುಭ ಎಂದು ತಿಳಿಯಿರಿ. ಮನೆ ಬದಲಾವಣೆ ಮಾಡಲು ಯೋಚಿಸಿದ್ದೀರಾ?
ಈ ಸಮಯ ಸರಿಯಾಗಿದೆ. ಕೇತು 4ನೇ ಸ್ಥಾನದಲ್ಲಿ ಇದ್ದರೂ ಗುರು ಅದನ್ನು ನಿಯಂತ್ರಿಸಿ ಶುಭ ಮಾಡಲಿದ್ದಾನೆ. ನಿಮ್ಮ ಮನೆ ಮತ್ತು ಕುಟುಂಬ ಈ ಘಟ್ಟದಲ್ಲಿ ನಿಮ್ಮ ಬಲ. ಮನೆ ಮಂದಿಯ ಜೊತೆ ಸಮಯ ಕಳೆಯಿರಿ. ಅವರ ಮಾತು ಕೇಳಿ. ಒಟ್ಟಾಗಿ ಇರಿ. அடுத்த 30 ನಾಳ್ಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಸ್ಪಷ್ಟವಾಗಿ ಕಾಣಲಿದೆ. ಈ ನೇರ ಭರವಸೆ ಕೊಡಲು ನನಗೆ ಮನಸ್ಸಿದೆ, ಏಕೆಂದರೆ ಗ್ರಹ ಲೆಕ್ಕ ಅದನ್ನೇ ಹೇಳುತ್ತಿದೆ. ಈ ಘಟ್ಟ ನಿಮ್ಮ ಪಾಲಿನ ಚಿನ್ನ. ಈ ಸಮಯ ನಿಮ್ಮ ಪಾಲಿನ ವರ. ಈ ಗ್ರಹ ಸ್ಥಿತಿ ನಿಮ್ಮ ಪಾಲಿನ ಅದೃಷ್ಟ. ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಕ್ಷಣ ಎಚ್ಚರದಿಂದ ಇರಿ. ಪ್ರತಿ ಅವಕಾಶಕ್ಕೆ ಕೈಚಾಚಿ. ಪ್ರತಿ ಸವಾಲಿಗೆ ಎದೆ ನೀಡಿ. ನೀವು ಗೆಲ್ಲುತ್ತೀರಿ. ನೀವು ಮೇಲೇರುತ್ತೀರಿ. ನೀವು ಬೆಳಗುತ್ತೀರಿ. ಈ ಹಂತದಲ್ಲಿ ಒಂದು ಗ್ರಹದಿಸೆಯ ಮಾತು ಕೂಡ ಹೇಳಬೇಕು. ಇಡವ ರಾಶಿಯ ಅನೇಕರಿಗೆ ಈ ಸಮಯ ಗ್ರಹದಿಸೆ ಬದಲಾವಣೆ ಕಾಲ. ಗ್ರಹದಿಸೆ ಬದಲಾದಾಗ ಜೀವನದ ಒಂದು ಅಧ್ಯಾಯ ಮುಗಿದು ಹೊಸ ಅಧ್ಯಾಯ ಆರಂಭ ಆಗುತ್ತದೆ. ಹಿಂದಿನ ಕಷ್ಟ ಮರೆಯಾಗುತ್ತದೆ. ಹೊಸ ಸಂತೋಷ ಬರುತ್ತದೆ. ಶನಿ ದಿಸೆ ನಡೆಯುತ್ತಿರುವ ಇಡವ ರಾಶಿಯ ಸ್ನೇಹಿತರಿಗೆ ಹೇಳುತ್ತೇನೆ, ನಿಮ್ಮ ದಿಸೆ ಈಗ ಒಳ್ಳೆಯ ಹಂತಕ್ಕೆ ಬಂದಿದೆ. ಶ್ರಮ ಮಾಡಿದ ನಿಮಗೆ ಶನಿ ಮಹಾರಾಜ ಫಲ ನೀಡಲು ಸಿದ್ಧನಾಗಿ ಕುಳಿತಿದ್ದಾನೆ. ಅವನ ಆಶೀರ್ವಾದ ಪಡೆದುಕೊಳ್ಳಿ. ಈಗ ನಾನು ನಿಮ್ಮ ಜೊತೆ ತುಂಬಾ ಭಾವನಾತ್ಮಕವಾಗಿ ಮಾತಾಡಬೇಕು. ನಿಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನೀವು ಒಂಟಿ ಎನಿಸಿರಬಹುದು. ಎಷ್ಟೋ ರಾತ್ರಿ ಕಣ್ಣೀರು ಹಾಕಿರಬಹುದು. ಎಷ್ಟೋ ಸಲ ಯಾರಾದರೂ ನನ್ನ ಮಾತು ಕೇಳಬಾರದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು. ಆ ದಿನಗಳಿಗೆ ನಾನು ಉತ್ತರ ಕೊಡಲು ಬಂದಿದ್ದೇನೆ. ಗ್ರಹಗಳು ನಿಮ್ಮ ಮಾತು ಕೇಳಿದ್ದಾರೆ. ಆಕಾಶ ನಿಮ್ಮ ಕಣ್ಣೀರು ಕಂಡಿದೆ. ದೇವರು ನಿಮ್ಮ ಪ್ರಾರ್ಥನೆ ಕೇಳಿದ್ದಾನೆ. ಆ ಉತ್ತರ ಈಗ ಬರಲಿದೆ. ನಿಧಾನವಾಗಿ ಆದರೆ ನಿಶ್ಚಿತವಾಗಿ ಬರಲಿದೆ. ನೀವು ಬಿದ್ದ ಪ್ರತಿ ಬಾರಿ ಮೇಲೇರಿದ್ದೀರಿ. ನೀವು ಮುರಿದ ಪ್ರತಿ ಬಾರಿ ಮತ್ತೆ ಕಟ್ಟಿದ್ದೀರಿ. ಇಡವ ರಾಶಿಯ ಈ ಸ್ಥಿರ ಮನಸ್ಸು ನಿಮ್ಮ ಬಹುದೊಡ್ಡ ಶಕ್ತಿ. ಈ ಶಕ್ತಿ ಈಗ ಇನ್ನಷ್ಟು ಬಲ ಪಡೆಯಲಿದೆ. ಗ್ರಹಗಳ ಆಶೀರ್ವಾದ ಈಗ ನಿಮ್ಮ ಮೇಲೆ ಮಳೆಯಂತೆ ಸುರಿಯಲಿದೆ. ಈ ಮಳೆ ನಿಮ್ಮ ಬಾಳ ತೋಟ ತಂಪು ಮಾಡಲಿದೆ. ಹೂ ಅರಳಲಿದೆ. ಕಾಯಿ ಹಣ್ಣಾಗಲಿದೆ. ನಿಮ್ಮ ಪ್ರಯಾಸ ಫಲ ನೀಡಲಿದೆ. ನೀವು ನಗಲಿದ್ದೀರಿ. ನಿಮ್ಮ ಕಣ್ಣಲ್ಲಿ ಆನಂದದ ಕಣ್ಣೀರು ಹರಿಯಲಿದೆ. ಅದು ಬೇಗ ಬರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಇಡವ ರಾಶಿಯ ಪ್ರಿಯ ಸ್ನೇಹಿತರೆ, ಜೀವನ ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಕೆಲವೊಮ್ಮೆ ಕತ್ತಲ ದಾರಿ ಬರುತ್ತದೆ. ಕೆಲವೊಮ್ಮೆ ಮಳೆ ಬರುತ್ತದೆ. ಕೆಲವೊಮ್ಮೆ ಏಕಾಂಗಿ ಎನಿಸುತ್ತದೆ. ಆದರೆ ಆ ಕತ್ತಲ ನಂತರ ಬೆಳಕು ಬರುತ್ತದೆ ಎಂಬ ನಂಬಿಕೆ ಬಿಡಬೇಡಿ. ಆ ಮಳೆ ನಿಂತ ನಂತರ ಕಾಮನಬಿಲ್ಲು ಕಾಣುತ್ತದೆ ಎಂಬ ಆಶೆ ಬಿಡಬೇಡಿ. ಗ್ರಹ ಬಲ ಇದೆ. ದೇವರ ಆಶೀರ್ವಾದ ಇದೆ. ನಿಮ್ಮ ಶ್ರಮ ಇದೆ. ಈ 3 ಇದ್ದರೆ ಯಾವ ಕಷ್ಟವೂ ನಿಮ್ಮನ್ನು ಮಣಿಸಲು ಸಾಧ್ಯವಿಲ್ಲ. ನೀವು ಸೋತಿದ್ದರೂ ಸರಿ, ಬಿದ್ದಿದ್ದರೂ ಸರಿ, ಕಣ್ಣೀರು ಹಾಕಿದ್ದರೂ ಸರಿ, ಇವತ್ತಿನ ಈ ಕ್ಷಣದಿಂದ ಎದ್ದೇಳಿ. ಮತ್ತೊಮ್ಮೆ ಪ್ರಾರಂಭ ಮಾಡಿ. ಗ್ರಹಗಳು ನಿಮ್ಮ ಜೊತೆ ಇವೆ. ದೇವರು ನಿಮ್ಮ ಜೊತೆ ಇದ್ದಾನೆ ಮತ್ತು ನಾನು ನಿಮ್ಮ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇಡವ ರಾಶಿಯ ನನ್ನ ಎಲ್ಲ ಪ್ರಿಯ ಸ್ನೇಹಿತರಿಗೆ ಸಂತೋಷ, ಸಮೃದ್ಧಿ, ಆರೋಗ್ಯ ಮತ್ತು ಪ್ರೀತಿ ತುಂಬಿದ ಜೀವನ ದೊರೆಯಲಿ ಎಂದು ಹೃದಯ ತುಂಬಿ ಆಶೀರ್ವದಿಸುತ್ತೇನೆ. ದೇವರ ದಯೆ ಮತ್ತು ಗ್ರಹಗಳ ಬಲ ನಿಮ್ಮ ಮೇಲೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅದ್ಭುತ ರಹಸ್ಯಗಳ ಜೊತೆ ಬರುತ್ತೇನೆ. ಆ ಸಮಯದಲ್ಲಿ ಕಾಣುವ ಗ್ರಹ ಸ್ಥಿತಿ ಈ ಘಟ್ಟಕ್ಕಿಂತ ಮತ್ತಷ್ಟು ಶಕ್ತಿಶಾಲಿ. ಅದನ್ನು ಕೇಳದೆ ಹೋದರೆ ನಿಮ್ಮ ಜೀವನ ಬದಲಿಸುವ ಒಂದು ಸಂದೇಶ ತಪ್ಪಿ ಹೋಗುತ್ತದೆ. ನಮಸ್ಕಾರ. ಮತ್ತೆ ಬಂದಿದ್ದೀರಿ. ಇದೇ ನಿಮ್ಮ ಶ್ರೇಷ್ಠತೆ. ಒಳ್ಳೆಯ ಮಾಹಿತಿ ಕೇಳುವ ತವಕ ಇರುವ ನೀವು ಇಡವ ರಾಶಿಯ ಸಾಧಕರು. ಮೊದಲ ಭಾಗದಲ್ಲಿ ನಾವು ವೃತ್ತಿ, ಹಣ, ಮದುವೆ ಮತ್ತು 3 ಮಹಾ ಘಟನೆಗಳ ಬಗ್ಗೆ ಮಾತಾಡಿದೆವು. ಈ ಭಾಗದಲ್ಲಿ ಮತ್ತಷ್ಟು ಆಳವಾಗಿ ಇಳಿಯೋಣ. ಯಾಕೆಂದರೆ ಇಡವ ರಾಶಿಯ ನಿಮ್ಮ ಜೀವನದಲ್ಲಿ ಇನ್ನೂ ಹಲವು ಮಹತ್ವದ ಬದಲಾವಣೆಗಳು ಕಾಯುತ್ತಿವೆ. ಅದನ್ನು ಅರ್ಥ ಮಾಡಿಕೊಳ್ಳಲು ಈ ಭಾಗ ಅತ್ಯಂತ ಮಹತ್ವದ್ದು. ಕೊನೆಯ ತನಕ ನನ್ನ ಜೊತೆ ಇರಿ. ಒಂದೊಂದು ಮಾತು ನಿಮ್ಮ ಜೀವನಕ್ಕೆ ದೀಪ ಹಚ್ಚುತ್ತದೆ ಎಂದು ನಂಬಿ. ಗ್ರಹ ಸಂಚಾರ ಎಂದರೆ ಕೇವಲ ನಕ್ಷತ್ರಗಳ ಆಟವಲ್ಲ. ಅದು ನಿಮ್ಮ ಕರ್ಮದ ಪ್ರತಿಬಿಂಬ. ನಿಮ್ಮ ಹಿಂದಿನ ಜನ್ಮದ ಶ್ರಮ, ಪ್ರೀತಿ, ತ್ಯಾಗ ಇವೆಲ್ಲ ಈ ಜನ್ಮದಲ್ಲಿ ಗ್ರಹ ರೂಪದಲ್ಲಿ ಬಂದು ಫಲ ನೀಡುತ್ತವೆ. ಇಡವ ರಾಶಿಯ ನೀವು ಹಿಂದಿನ ಜನ್ಮದಲ್ಲಿ ಬಹಳ ಒಳ್ಳೆಯ ಕರ್ಮ ಮಾಡಿದ್ದೀರಿ ಎಂದು ಆ ಗ್ರಹ ಸ್ಥಿತಿ ಸ್ಪಷ್ಟ ಸಾಕ್ಷಿ ಕೊಡುತ್ತಿದೆ. ಗ್ರಹಗಳು ಈಗ ನಿಮ್ಮ ಕಡೆ ಮುಖ ಮಾಡಿ ನಿಂತಿವೆ. ಸ್ವಾಗತ ಮಾಡಲು ಸಿದ್ಧರಾಗಿವೆ. ಅಡ್ಡ ಬರುವ ಶಕ್ತಿ ಯಾವುದೂ ಇಲ್ಲ. ನಿಮ್ಮ ಪ್ರಯಾಣ ಇನ್ನೂ ಸುಗಮ. ಶನಿ ಮಹಾರಾಜ ಲಾಭ ಸ್ಥಾನದಲ್ಲಿ ಇದ್ದಾಗ ಒಂದು ವಿಶೇಷ ಶಕ್ತಿ ಇಡವ ರಾಶಿಗೆ ದೊರಕುತ್ತದೆ. ಅದು ಸಾಮಾಜಿಕ ಪ್ರತಿಷ್ಠೆ. ನಿಮ್ಮ ಹೆಸರು ಊರಿನಲ್ಲಿ, ಸಮಾಜದಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಗೌರವದಿಂದ ಕೇಳಿ ಬರಲಿದೆ. ಜನ ನಿಮ್ಮನ್ನು ಗುರುತಿಸಲಾರಂಭಿಸುತ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಬರಲಿದೆ. ನಿಮ್ಮ ಮಾತಿಗೆ ತೂಕ ಬರಲಿದೆ. ರಾಜಕೀಯ, ಸಾಮಾಜಿಕ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಇಡವ ರಾಶಿಯ ಸ್ನೇಹಿತರಿಗೆ ಈ ಘಟ್ಟ ಅತ್ಯಂತ ಲಾಭಕಾರಿ. ನಿಮ್ಮ ಪ್ರಭಾವ ಮತ್ತಷ್ಟು ಹರಡಲಿದೆ. ನಿಮ್ಮ ವಲಯ ವಿಸ್ತಾರ ಆಗಲಿದೆ. ಈ ಅವಕಾಶ ಬಳಸಿಕೊಳ್ಳಿ. ಇನ್ನು ಕೆಲಸ ಹುಡುಕುತ್ತಿರುವ ಸ್ನೇಹಿತರಿಗೆ ಒಂದು ಮಾತು ಹೇಳಬೇಕು. ಎಷ್ಟು ದಿನ ಕೆಲಸ ಇಲ್ಲದೆ ಕಾದಿದ್ದೀರಿ? ಎಷ್ಟು ಅರ್ಜಿ ಹಾಕಿದ್ದೀರಿ? ಎಷ್ಟು ಸಂದರ್ಶನ ಹೋಗಿ ಬಂದಿದ್ದೀರಿ?
ಆ ನಿರಾಶೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡಿ. ಏಕೆಂದರೆ ರಾಹು 10ನೇ ಸ್ಥಾನದಲ್ಲಿ ಮತ್ತು ಶನಿ 11ನೇ ಸ್ಥಾನದಲ್ಲಿ ಇರುವ ಈ ಸಮಯ ಉದ್ಯೋಗ ಪ್ರಾಪ್ತಿಗೆ ಅತ್ಯಂತ ಶಕ್ತಿಶಾಲಿ. ಈ ಘಟ್ಟದಲ್ಲಿ ಒಂದು ಅನಿರೀಕ್ಷಿತ ಮೂಲದಿಂದ ಒಳ್ಳೆಯ ಕೆಲಸದ ಸಂದೇಶ ಬರಲಿದೆ. ಅದನ್ನು ಕಾಯಿರಿ, ಸಿದ್ಧವಾಗಿ ಕಾಯಿರಿ. ಸೋಮಾರಿತನದಲ್ಲಿ ಕಾಯಬೇಡಿ, ಶ್ರಮ ಮಾಡುತ್ತಾ ಕಾಯಿರಿ. ಆ ಕ್ಷಣ ಬಂದಾಗ ನಿಮ್ಮ ಕೈ ಖಾಲಿ ಇರಬೇಕು, ಅವಕಾಶ ಹಿಡಿದುಕೊಳ್ಳಲು. ಇನ್ನು ಸ್ವಯಂ ಉದ್ಯೋಗ ಮಾಡಲು ಬಯಸುವ ಇಡವ ರಾಶಿಯ ಯುವ ಸ್ನೇಹಿತರಿಗೆ ಹೇಳಬೇಕಾದದ್ದು ಇದೆ. ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಯೋಚಿಸುತ್ತಿದ್ದೀರಾ? ಹೊಸ ಉದ್ಯಮ ಆರಂಭಿಸಬೇಕು ಅಂತ ಕನಸು ಕಾಣುತ್ತಿದ್ದೀರಾ? ಈ ಘಟ್ಟ ಆ ಕನಸಿಗೆ ಮೊದಲ ಇಟ್ಟಿಗೆ ಹಾಕಲು ಸೂಕ್ತ ಸಮಯ. ಗ್ರಹ ಬಲ ಆ ಇಟ್ಟಿಗೆ ಮೇಲೆ ರಕ್ಷಾ ಕವಚ ಹಾಕುತ್ತದೆ. ಭಯ ಬೀಡಿ, ಲೆಕ್ಕ ಹಾಕಿ, ಯೋಜನೆ ಮಾಡಿ, ಮೊದಲ ಹೆಜ್ಜೆ ಇಡಿ. ಮೊದಲ ಹೆಜ್ಜೆ ಇಟ್ಟ ನಂತರ ಗ್ರಹ ಬಲ ಮಿಕ್ಕ ದಾರಿ ಸಲೀಸು ಮಾಡುತ್ತದೆ. ನಿಮ್ಮಲ್ಲಿ ಪ್ರತಿಭೆ ಇದೆ, ನಿಮ್ಮಲ್ಲಿ ಶಕ್ತಿ ಇದೆ, ನಿಮ್ಮಲ್ಲಿ ಇಡವ ರಾಶಿಯ ಆ ಅಪಾರ ಸ್ಥಿರ ಮನಸ್ಸು ಇದೆ. ಅದನ್ನು ಬಳಸಿ. ಈಗ ಆರ್ಥಿಕ ವಿಷಯದಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಕೊಡಬೇಕಿದೆ. ಈ ಘಟ್ಟದಲ್ಲಿ ಹಣ ಬರುತ್ತದೆ ಎಂದು ಹೇಳಿದ್ದೇನೆ, ಆದರೆ ಆ ಹಣ ಸರಿಯಾದ ಜಾಗದಲ್ಲಿ ಖರ್ಚು ಮಾಡಬೇಕು. ದುಡ್ಡು ಬಂದ ತಕ್ಷಣ ದೊಡ್ಡ ದೊಡ್ಡ ಕನಸು ಕಾಣಬೇಡಿ. ಮೊದಲು ಸಾಲ ತೀರಿಸಿ, ನಂತರ ಉಳಿತಾಯ ಮಾಡಿ, ನಂತರ ಹೂಡಿಕೆ ಮಾಡಿ, ಕೊನೆಗೆ ಇಷ್ಟಪಟ್ಟಿದ್ದು ಖರೀದಿ ಮಾಡಿ. ಈ ಕ್ರಮ ತಪ್ಪಿದರೆ ಗ್ರಹ ಬಲ ಇದ್ದರೂ ಕೈಯಲ್ಲಿ ಹಣ ಉಳಿಯುವುದಿಲ್ಲ. ಶನಿ ಮಹಾರಾಜ ಶಿಸ್ತಿನ ದೇವರು. ಅವನ ಕಾಲದಲ್ಲಿ ಶಿಸ್ತಿನಿಂದ ಹಣ ಬಳಸಿದರೆ ಅದು ಬೆಳೆಯುತ್ತದೆ, ಇಲ್ಲದಿದ್ದರೆ ನೀರಿನಂತೆ ಹರಿದು ಹೋಗುತ್ತದೆ. ಆದ್ದರಿಂದ ಮನಸ್ಸಿಗೆ ಕಡಿವಾಣ ಹಾಕಿ ಆರ್ಥಿಕ ಶಿಸ್ತು ಪಾಲಿಸಿ. ಇನ್ನು ಮಾತಾಡೋಣ ಶತ್ರು ಮತ್ತು ಸ್ಪರ್ಧೆಯ ಬಗ್ಗೆ. ಇಡವ ರಾಶಿಯ ಸ್ನೇಹಿತರೆ, ಈ ಘಟ್ಟದಲ್ಲಿ ನಿಮ್ಮನ್ನು ಅಸೂಯೆಯಿಂದ ನೋಡುವ ಜನ ಇದ್ದಾರೆ. ನೀವು ಏಳಿಗೆ ಆಗುವುದನ್ನು ಕಂಡು ಒಳಗೊಳಗೆ ಸುಡುವ ಮನಸ್ಸುಗಳು ಇವೆ. ಆ ಮನಸ್ಸುಗಳ ಬಗ್ಗೆ ನೀವು ಚಿಂತಿಸಬೇಕಿಲ್ಲ. ಏಕೆಂದರೆ ಶನಿ ಲಾಭ ಸ್ಥಾನದಲ್ಲಿ ಇರುವ ಕಾರಣ ಆ ಶತ್ರು ಶಕ್ತಿ ನಿಮ್ಮನ್ನು ಮುಟ್ಟಲಾರದು. ಆ ಅಸೂಯೆ ಅವರನ್ನೇ ಸುಡುತ್ತದೆ. ನೀವು ನಿಮ್ಮ ದಾರಿಯಲ್ಲಿ ಮುಂದೆ ಸಾಗಿ, ತಲೆ ಎತ್ತಿ ನಡೆಯಿರಿ. ನಿಮ್ಮ ಕೆಲಸ ನೀವು ಮಾಡಿ, ಫಲ ಸಮಯಕ್ಕೆ ಸರಿಯಾಗಿ ಸಿಗುತ್ತದೆ. ಸ್ಪರ್ಧೆ ಎದುರಿಸುತ್ತಿರುವ ನೀವು ಒಂದು ಮಾತು ನೆನಪಿಡಿ, ಸ್ಪರ್ಧೆ ನಿಮ್ಮನ್ನು ಉತ್ತಮ ಮಾಡುತ್ತದೆ. ಸ್ಪರ್ಧಿ ನಿಮ್ಮ ಶತ್ರು ಅಲ್ಲ, ನಿಮ್ಮ ಗುರು. ಅವರ ಉನ್ನತಿ ನೋಡಿ ಕಲಿಯಿರಿ, ನಿಮ್ಮ ಕೊರತೆ ತಿಳಿಯಿರಿ, ನಿಮ್ಮನ್ನು ತಿದ್ದಿಕೊಳ್ಳಿ. ಈ ಘಟ್ಟದಲ್ಲಿ ಸ್ಪರ್ಧೆ ಗೆಲ್ಲಲು ಗ್ರಹ ಬಲ ನಿಮ್ಮ ಜೊತೆ ಇದೆ. ಎಲ್ಲ ಸ್ಪರ್ಧೆಯಲ್ಲೂ ಮೇಲ್ಗೈ ನಿಮ್ಮದೇ ಆಗಲಿದೆ ಎಂದು ಗ್ರಹಗಳ ಲೆಕ್ಕ ಸ್ಪಷ್ಟ ಹೇಳುತ್ತಿದೆ. ಈಗ ತಾಯಿ ಮತ್ತು ತಂದೆ ಬಗ್ಗೆ ಒಂದು ಮಾತು. ನಿಮ್ಮ ತಂದೆ ತಾಯಿ ಚೆನ್ನಾಗಿ ಇದ್ದಾರೆಯೇ? ಅವರ ಆರೋಗ್ಯ ನೋಡಿಕೊಳ್ಳುತ್ತಿದ್ದೀರಾ? ಈ ಘಟ್ಟದಲ್ಲಿ ಅವರ ಆರೋಗ್ಯ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ತಾಯಿಗೆ ಸ್ವಲ್ಪ ದೈಹಿಕ ತೊಂದರೆ ಇರಬಹುದು, ಅಥವಾ ತಂದೆಗೆ ಮಾನಸಿಕ ಒತ್ತಡ ಇರಬಹುದು. ಅವರ ಜೊತೆ ಸಮಯ ಕಳೆಯಿರಿ, ಮಾತಾಡಿ, ಅವರ ಮಾತು ಕೇಳಿ, ಅವರ ಆಶೀರ್ವಾದ ಪಡೆದುಕೊಳ್ಳಿ. ತಾಯಿ ತಂದೆಯ ಆಶೀರ್ವಾದ 100 ದೇವರ ಆಶೀರ್ವಾದಕ್ಕಿಂತ ಹೆಚ್ಚು ಎಂದು ಜ್ಯೋತಿಷ್ಯ ಮಾತ್ರವಲ್ಲ, ಜೀವನ ಕೂಡ ಹೇಳುತ್ತದೆ. ಅವರ ಪಾದಕ್ಕೆ ನಮಸ್ಕರಿಸಿ, ಅವರ ಸೇವೆ ಮಾಡಿ. ಅದೇ ನಿಮ್ಮ ಉನ್ನತಿಯ ಮೊದಲ ಮಾರ್ಗ. ನಿಮ್ಮ ಮಕ್ಕಳ ಬಗ್ಗೆ ಒಂದು ಸಂತೋಷದ ಮಾತಿದೆ. ಈ ಘಟ್ಟದಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಮತ್ತು ಶಿಕ್ಷಣಕ್ಕೆ ಒಳ್ಳೆಯ ಅವಕಾಶ ಬರಲಿದೆ. ಮಗು ಚೆನ್ನಾಗಿ ಓದಲಿದೆ. ಮಗು ಒಳ್ಳೆಯ ಶಾಲೆ ಅಥವಾ ಕಾಲೇಜು ಸೇರಲಿದೆ ಎಂದು ಗ್ರಹ ಸ್ಥಿತಿ ಹೇಳುತ್ತಿದೆ. ಗುರುಧನ ಸ್ಥಾನದಲ್ಲಿ ಇರುವ ಕಾರಣ ಕುಟುಂಬಕ್ಕೆ ಸಂತಾನ ಸಂಬಂಧಿ ಶುಭ ಸಮಾಚಾರ ಬರಬಹುದು. ಮಗು ಹೊಂದಬೇಕು ಎಂದು ಕಾಯುತ್ತಿರುವ ದಂಪತಿಗಳಿಗೆ ಈ ಘಟ್ಟ ಆ ಕನಸು ನಿಜ ಮಾಡಬಲ್ಲ ಸಮಯ. ವೈದ್ಯರ ಸಲಹೆ ಪಡೆಯಿರಿ, ದೇವರ ಪ್ರಾರ್ಥನೆ ಮಾಡಿ, ನಂಬಿಕೆ ಬಿಡಬೇಡಿ. ಶ್ರೀ ಸಂತಾನ ಗೋಪಾಲಸ್ವಾಮಿ ಅರ್ಚನೆ ಮಾಡಿ, ಫಲ ಸಿಗಲಿದೆ. ಸ್ವಾಸ್ಥ್ಯದ ಬಗ್ಗೆ ಮತ್ತಷ್ಟು ಆಳವಾಗಿ ಮಾತಾಡೋಣ. ಇಡವ ರಾಶಿಯ ಸ್ನೇಹಿತರಿಗೆ ಈ ಘಟ್ಟದಲ್ಲಿ ಸಣ್ಣ ಆರೋಗ್ಯ ಸಮಸ್ಯೆ ಬರಬಹುದು. ಅದು ಗಂಭೀರ ಅಲ್ಲ, ಆದರೆ ನಿರ್ಲಕ್ಷ್ಯ ಮಾಡಬೇಡಿ. ಬೆನ್ನು ಅಥವಾ ಕೀಲು ನೋವು ಬರಬಹುದು, ಕಣ್ಣಿನ ಸಮಸ್ಯೆ ಕಾಣಿಸಬಹುದು, ಅಲರ್ಜಿ ಅಥವಾ ಚರ್ಮದ ತೊಂದರೆ ಇರಬಹುದು. ಇವೆಲ್ಲವೂ ಗ್ರಹ ಬದಲಾವಣೆ ಕಾಲದಲ್ಲಿ ಬರುವ ಸಣ್ಣ ಸಂಕೇತ. ತಕ್ಷಣ ವೈದ್ಯರ ಬಳಿ ಹೋಗಿ ಸರಿಯಾದ ಚಿಕಿತ್ಸೆ ತೆಗೆದುಕೊಳ್ಳಿ. ಆಯುರ್ವೇದ ಮತ್ತು ಯೋಗ ಅಭ್ಯಾಸ ಶುರು ಮಾಡಿ. ಇದು ನಿಮ್ಮ ಶರೀರ ಮತ್ತು ಮನಸ್ಸನ್ನು ಒಟ್ಟಾಗಿ ಗಟ್ಟಿ ಮಾಡುತ್ತದೆ. ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ಒಂದು ಮಾತು ಹೇಳದಿದ್ದರೆ ಈ ಸ್ಕ್ರಿಪ್ಟ್ ಪೂರ್ಣ ಆಗದು. ಇಡವ ರಾಶಿಯ ಸ್ನೇಹಿತರಿಗೆ ಈ ಘಟ್ಟದಲ್ಲಿ ಅಂತರ್ಜ್ಞಾನ ಮತ್ತು ಆಧ್ಯಾತ್ಮಿಕ ಜ್ಞಾನ ತೀವ್ರವಾಗಿ ಹೆಚ್ಚಲಿದೆ. ಕೇತು ಅಲ್ಪ ಬಾಧೆ ಮಾಡಿದರೂ ಅವನು ಆಧ್ಯಾತ್ಮದ ಕಾರ್ಯಕಾರಿ ಗ್ರಹ. ನಿಮ್ಮ 6ನೇ ಇಂದ್ರಿಯ ಈ ಘಟ್ಟದಲ್ಲಿ ತೀಕ್ಷ್ಣ ಆಗಲಿದೆ. ಕನಸಿನಲ್ಲಿ ಸಂದೇಶ ಬರಬಹುದು, ಧ್ಯಾನದಲ್ಲಿ ಸ್ಪಷ್ಟ ಉತ್ತರ ಕಾಣಬಹುದು, ಮನಸ್ಸಿನಲ್ಲಿ ಹಠಾತ್ ಒಂದು ಒಳ್ಳೆಯ ಯೋಚನೆ ಮಿಂಚಬಹುದು. ಆ ಸಂದೇಶ ಗಮನಿಸಿ, ಆ ಯೋಚನೆ ಬರೆದಿಡಿ. ಅದು ನಿಮ್ಮ ಭವಿಷ್ಯದ ಮಾರ್ಗದರ್ಶಿ ಆಗಬಹುದು. ಧ್ಯಾನ, ಜಪ, ಮಂತ್ರ ಪಠಣ ಇವು ಕೇವಲ ಧಾರ್ಮಿಕ ಕ್ರಿಯೆ ಅಲ್ಲ, ಇವು ನಿಮ್ಮ ಮಿದುಳಿಗೆ ಶಕ್ತಿ ಕೊಡುವ ವೈಜ್ಞಾನಿಕ ಅಭ್ಯಾಸ. ಓಂ ನಮಃ ಶಿವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂದು ಪ್ರತಿದಿನ 108 ಬಾರಿ ಜಪ ಮಾಡಿ. ಮನಸ್ಸಿನ ಅಲೆಗಳು ಶಾಂತ ಆಗುತ್ತವೆ.
ಗ್ರಹ ದೋಷ ನಿವಾರಣೆ ಆಗುತ್ತದೆ. ಮನಸ್ಸು ಸ್ಪಷ್ಟವಾಗುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ. ಇದು ಸಣ್ಣ ಮಾತಲ್ಲ, ಇದು ಜೀವನ ಬದಲಿಸುವ ದೊಡ್ಡ ಸತ್ಯ. ಈಗ ವಿಶೇಷ ಗ್ರಹ ಪರಿಹಾರ ಉಪಾಯಗಳ ಬಗ್ಗೆ ಮಾತಾಡೋಣ. ಇಡವ ರಾಶಿಯ ಸ್ನೇಹಿತರೆ, ಈ ಉಪಾಯಗಳನ್ನು ನಿಯಮಿತವಾಗಿ ಮಾಡಿದರೆ ಗ್ರಹ ಬಾಧೆ ಕಡಿಮೆಯಾಗುತ್ತದೆ ಮತ್ತು ಗ್ರಹ ಬಲ ಹೆಚ್ಚಾಗುತ್ತದೆ. ಶುಕ್ರವಾರ ಬಿಳಿ ಬಣ್ಣದ ಹೂ ತಂದು ಮಹಾಲಕ್ಷ್ಮಿ ದೇವಿಗೆ ಅರ್ಪಿಸಿ. ಶನಿವಾರ ಎಳ್ಳು ಮತ್ತು ಎಳ್ಳೆಣ್ಣೆ ದೀಪ ಶನಿ ದೇವಾಲಯದಲ್ಲಿ ಹಚ್ಚಿ. ಗುರುವಾರ ಹಳದಿ ಬಣ್ಣದ ಉಡುಗೆ ಧರಿಸಿ ವಿಷ್ಣು ದೇವಾಲಯಕ್ಕೆ ಹೋಗಿ. ಮಂಗಳವಾರ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಇವೆಲ್ಲ ಸಣ್ಣ ಕ್ರಿಯೆ, ಆದರೆ ಫಲ ಬಹುದೊಡ್ಡದು. ಪ್ರತಿ ಅಮಾವಾಸ್ಯೆ ದಿನ ನಿಮ್ಮ ಪೂರ್ವಜರಿಗೆ ನೀರು ಬಿಡಿ. ಅವರ ಆತ್ಮ ಶಾಂತಿ ಪಡೆಯಲಿ ಎಂದು ಪ್ರಾರ್ಥಿಸಿ. ಪಿತೃ ಶಾಂತಿ ಆದರೆ ಮನೆಯಲ್ಲಿ ಶಾಂತಿ ಬರುತ್ತದೆ, ಐಶ್ವರ್ಯ ಬರುತ್ತದೆ, ಮಕ್ಕಳ ಭವಿಷ್ಯ ಉಜ್ವಲ ಆಗುತ್ತದೆ, ಹರಿದ ಸಂಬಂಧ ಮತ್ತೆ ಸೇರುತ್ತದೆ. ಇದು ಜ್ಯೋತಿಷ್ಯ ಮಾತ್ರ ಅಲ್ಲ, ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಹೇಳಿದ ಶಾಶ್ವತ ಸತ್ಯ. அடுத்த 15 ನಾಳ್ಗಳ ಬಗ್ಗೆ ಒಂದು ಮಹತ್ವದ ಮಾತು ಹೇಳಲೇಬೇಕು. ಈ ಘಟ್ಟದಲ್ಲಿ ನಿಮ್ಮ ಸ್ನೇಹಿತ ವಲಯದಿಂದ ಒಂದು ಅನಿರೀಕ್ಷಿತ ಸಹಾಯ ಬರಲಿದೆ. ಬಹಳ ದಿನಗಳ ಹಿಂದೆ ಮರೆತ ಒಬ್ಬ ಮಿತ್ರ ಹಠಾತ್ ಸಂಪರ್ಕ ಮಾಡಲಿದ್ದಾರೆ. ಆ ಸಂಪರ್ಕ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಕೊಡಬಲ್ಲದು. ಆ ಮಾತು ಸ್ವೀಕರಿಸಿ. ಆ ಸಂಬಂಧ ಪುನರ್ಜೀವ ನೀಡಿ. ಏಕೆಂದರೆ ಶನಿ 11ನೇ ಸ್ಥಾನದಲ್ಲಿ ಇರುವ ಕಾರಣ ಮಿತ್ರ ಲಾಭ ಈ ಘಟ್ಟದಲ್ಲಿ ಅಗಾಧ. ಒಳ್ಳೆಯ ಮಿತ್ರರ ಸಂಘ ನಿಮ್ಮ ಭವಿಷ್ಯ ರೂಪಿಸುತ್ತದೆ. ಕೆಟ್ಟ ಮಿತ್ರರ ಸಂಘ ನಿಮ್ಮ ಭವಿಷ್ಯ ಹಾಳು ಮಾಡುತ್ತದೆ. ಆದ್ದರಿಂದ ಮಿತ್ರ ಆಯ್ಕೆ ಎಚ್ಚರದಿಂದ ಮಾಡಿ. ಈ ಘಟ್ಟ ನಿಮ್ಮ ಜೀವನದ ಒಂದು ಮಹಾ ಮಲುಪು. ಈ ಮಲುಪು ದಾಟಿದ ನಂತರ ನಿಮ್ಮ ಮುಂದಿನ ದಾರಿ ಸಲೀಸಾಗಲಿದೆ. ಹಿಂದಿನ ಕಷ್ಟ ನೆನಪಾದಾಗ ನಿಮ್ಮ ಮನಸ್ಸು ನೋಯಬಹುದು, ಆದರೆ ಆ ನೋವು ನಿಮ್ಮ ಶಕ್ತಿ. ಆ ಕಷ್ಟ ನಿಮ್ಮ ಗುರು. ನೀವು ಅನುಭವಿಸಿದ ಪ್ರತಿ ನೋವು ನಿಮ್ಮನ್ನು ಬಲಶಾಲಿ ಮಾಡಿದೆ. ನೀವು ತಿಳಿದ ಪ್ರತಿ ಸೋಲು ನಿಮ್ಮನ್ನು ಬುದ್ಧಿವಂತ ಮಾಡಿದೆ. ಆ ಅನುಭವ ನಿಮ್ಮ ಮಿದುಳಿನಲ್ಲಿ, ಮನಸ್ಸಿನಲ್ಲಿ, ಆತ್ಮದಲ್ಲಿ ಗಟ್ಟಿಯಾಗಿ ನೆಲೆಯಾಗಿದೆ. ಅದು ನಿಮ್ಮ ಅಮೂಲ್ಯ ಸಂಪತ್ತು. ಈ ಕ್ಷಣದಿಂದ ಒಂದು ಪ್ರತಿಜ್ಞೆ ಮಾಡಿ. ಪ್ರತಿದಿನ ಎದ್ದ ತಕ್ಷಣ ಒಂದು ಒಳ್ಳೆಯ ಯೋಚನೆ ಯೋಚಿಸಿ. ಒಂದು ಒಳ್ಳೆಯ ಕೆಲಸ ಮಾಡಿ. ಒಬ್ಬ ಜನಕ್ಕಾದರೂ ಸಹಾಯ ಮಾಡಿ. ಒಂದು ಮಾತಿನಿಂದಾದರೂ ಯಾರಿಗಾದರೂ ಸಂತೋಷ ಕೊಡಿ. ಇದು ನಿಮ್ಮ ಕರ್ಮ ಶುದ್ಧ ಮಾಡುತ್ತದೆ. ಕರ್ಮ ಶುದ್ಧ ಆದಾಗ ಗ್ರಹ ಬಲ ಇಮ್ಮಡಿ ಆಗುತ್ತದೆ. ಅದು ನಿಮ್ಮ ಜೀವನ ಸ್ವರ್ಗ ಮಾಡಲಿದೆ. ಹಿಂದೆ ನಾನು 3 ಮಹಾ ಘಟನೆಗಳ ಬಗ್ಗೆ ಹೇಳಿದ್ದೆ. ಅವು ನಡೆದ ನಂತರ ನಿಮ್ಮ ಜೀವನ ಒಂದು ಹೊಸ ಹಾಡು ಹಾಡಲಾರಂಭಿಸುತ್ತದೆ. ಆ ಹಾಡಿನ ಸ್ವರ ನಿಮ್ಮ ಕಿವಿಯಲ್ಲಿ ಮಧುರವಾಗಿ ಮೊಳಗಲಿದೆ. ನಿಮ್ಮ ಮನೆ ಮಂದಿ ಮೆಚ್ಚಲಿದ್ದಾರೆ. ನಿಮ್ಮ ಸ್ನೇಹಿತರು ಹಾರೈಸಲಿದ್ದಾರೆ. ನಿಮ್ಮ ಶತ್ರುಗಳು ಮೂಕ ಆಗಲಿದ್ದಾರೆ. ಮತ್ತು ನೀವು ಮೌನವಾಗಿ ನಗುತ್ತಾ ಮುಂದೆ ಸಾಗಲಿದ್ದೀರಿ. ಇದು ಇಡವ ರಾಶಿಯ ಶ್ರೇಷ್ಠ ಸ್ವಭಾವ. ತಾಳ್ಮೆಯಿಂದ ಗೆಲ್ಲುವ ಶ್ರೇಷ್ಠ ಕಲೆ ನಿಮಗೆ ಮಾತ್ರ ಇದೆ. ಈ ಘಟ್ಟದಲ್ಲಿ ನಿಮ್ಮ ಜೀವನದ ಒಂದು ಅಧ್ಯಾಯ ಮುಗಿಯಲಿದೆ ಮತ್ತು ಹೊಸ ಅಧ್ಯಾಯ ಆರಂಭ ಆಗಲಿದೆ. ಆ ಹೊಸ ಅಧ್ಯಾಯದ ಮೊದಲ ಪುಟ ಇನ್ನು ಕೆಲವೇ ದಿನಗಳಲ್ಲಿ ತೆರೆಯಲಿದೆ. ಆ ಪುಟದಲ್ಲಿ ನಿಮ್ಮ ಹೆಸರು ಚಿನ್ನದ ಅಕ್ಷರದಲ್ಲಿ ಬರೆಯಲ್ಪಡಲಿದೆ. ನಿಮ್ಮ ಸಾಧನೆ ನೋಂದಾಯಿಸಲ್ಪಡಲಿದೆ. ನಿಮ್ಮ ಪ್ರಯಾಸ ಫಲ ನೀಡಲಿದೆ. ನಿಮ್ಮ ಕಣ್ಣೀರು ಆನಂದ ಆಗಲಿದೆ. ಇದನ್ನು ನಂಬಿ, ಇದರ ಮೇಲೆ ಮನಸ್ಸು ನಿಲ್ಲಿಸಿ, ಇದಕ್ಕಾಗಿ ಶ್ರಮ ಮಾಡಿ. ಸ್ನೇಹಿತರೆ, ಜ್ಯೋತಿಷ್ಯ ಬರೀ ಭವಿಷ್ಯ ಹೇಳುವ ವಿದ್ಯೆ ಅಲ್ಲ. ಅದು ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯ ಅರ್ಥ ಮಾಡಿಕೊಂಡು ಜೀವನ ಸರಿಯಾದ ದಿಕ್ಕಿನಲ್ಲಿ ನಡೆಸುವ ಶಾಸ್ತ್ರ. ಇಡವ ರಾಶಿಯ ನಿಮ್ಮ ಶಕ್ತಿ ನಿಮ್ಮ ತಾಳ್ಮೆ, ನಿಮ್ಮ ಸ್ಥಿರ ಮನಸ್ಸು, ನಿಮ್ಮ ಕಷ್ಟ ಸಹಿಸುವ ಮನೋಭಾವ. ಈ ಶಕ್ತಿ ಬಳಸಿ ಈ ಘಟ್ಟ ಸಾರ್ಥಕ ಮಾಡಿಕೊಳ್ಳಿ. ನಿಮ್ಮ ಮುಂದಿನ ದಾರಿ ಹೂಹಾಸಿನಂತೆ ಇರಲಿ. ನಿಮ್ಮ ಜೀವನ ದೀಪ ಸದಾ ಉರಿಯಲಿ. ನಿಮ್ಮ ಮನೆ ಮಂದಿ ನಗಲಿ. ನಿಮ್ಮ ಮನ ಹಗುರ ಆಗಲಿ. ದೇವರು ನಿಮ್ಮ ಜೊತೆ ಇದ್ದಾನೆ. ಗ್ರಹಗಳು ನಿಮ್ಮ ಜೊತೆ ಇವೆ ಮತ್ತು ನಾನು ಹೃದಯ ತುಂಬಿ ನಿಮ್ಮ ಶ್ರೇಯಸ್ಸಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಇಡವ ರಾಶಿಯ ನನ್ನ ಎಲ್ಲ ಪ್ರಿಯ ಸ್ನೇಹಿತರೆ, ನೀವು ಸಂತೋಷವಾಗಿ ಇರಿ, ಆರೋಗ್ಯವಾಗಿ ಇರಿ, ಧೈರ್ಯವಾಗಿ ಇರಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಮುಂದಿನ ವಿಡಿಯೋದಲ್ಲಿ ಗ್ರಹ ಸ್ಥಿತಿ ಮತ್ತಷ್ಟು ನಾಟಕೀಯ ಬದಲಾವಣೆ